ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಜಗದಾದಿಜಾಯ ನಮಃ. ಓಂ ಅಸ್ಮೇ ಭದ್ರಾಣಿ ಸಶ್ಚತ ಪ್ರಿಯಾಣಿ ಏವಾವಸಿಷ್ಠ ಇಂದ್ರ ಮೂತಯೇ ನೃನ್ ಕೃಷ್ಟೀನಾಂ ವೃಷಭಂ ಸುತೆ ಗೃಣಾತಿ ಸಹಸ್ರಿಣಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 409ನೆಯ ಭಾಗ ಇವತ್ತು ನಾವು ನೋಡಲಿಕ್ಕೆ ತೊಡಗಿರೋದು. ಅಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 150ನೆಯ ಜಗದಾದಿಜ ಎಂಬ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರವನ್ನು ಕೂಡ ಈಗ ನಾವು ನೋಡೋರಿದ್ದೇವೆ. ಅದಕ್ಕಿಂತ ಮೊದಲು ಜಗದಾದಿಜ ಎಂಬ ಶಬ್ದಕ್ಕೆ ಏನು ಅರ್ಥ ಆಗಬಹುದು ಅಂತ ಅನ್ನೋದನ್ನ ನೋಡೋಣ. ಜಗತ್ತಿಗೆ ಇವನು ಮೊದಲು ಅಭಿವ್ಯಕ್ತನಾದವನು, ಈ ಜಗತ್ತನ್ನ ಮೊದಲು ಹುಟ್ಟಿಸಿದವನು, ಹೀಗೆಲ್ಲ ಅರ್ಥ ಆಗ್ತದೆ. ಚತುರ್ಮುಖ ಬ್ರಹ್ಮ ಲಕ್ಷ್ಮೀದೇವಿಯು ಕೂಡ ಹುಟ್ಟುವುದಕ್ಕಿಂತ ಮೊದಲು ಈತ ಪ್ರಳಯ ಕಾಲದಲ್ಲಿ ಇದ್ದವನು. ವಸ್ತುತಃ ಚತುರ್ಮುಖ ಬ್ರಹ್ಮನಿಗೆ ಭೌತಿಕ ದೇಹ ಇದೆ, ಅವನಿಂದ ಆರಂಭಿಸಿ ನಮಗೆಲ್ಲರಿಗೂ ಕೂಡ ಒಂದು ಭೌತಿಕ ದೇಹ ಇದೆ. ಲಕ್ಷ್ಮೀದೇವಿಗೆ ಭೌತಿಕವಾದ ದೇಹದಿಂದ ಉತ್ಪತ್ತಿ ಇಲ್ಲ, ಆದರೂ ಅವಳಿಗೂ ಕೂಡ ಪರಾಧೀನ ವಿಶೇಷಾವಾಪ್ತಿ ಅನ್ನುವಂತಹ ಒಂದು ಉತ್ಪತ್ತಿ ಇದೆ. ಹೀಗೆ ಉತ್ಪತ್ತಿ ಇರೋದರಿಂದ ಅವಳಿಗೂ ಕೂಡ ಲಕ್ಷ್ಮೀದೇವಿಯನ್ನು ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಒಂದು ಕ್ಷುಲ್ಲಕ ಜೀವದವರೆಗೆ ಪ್ರತಿಯೊಬ್ಬರಿಗೂ ಏನು ಉತ್ಪತ್ತಿ ಇದೆ ಆ ಎಲ್ಲ ಉತ್ಪತ್ತಿಯನ್ನು ಕೂಡ ಇವನೇ ಮಾಡಿದವನು. ಅವರೆಲ್ಲರಿಗಿಂತ ಮೊದಲು ತಾನು ಯಾವತ್ತೂ ಅಭಿವ್ಯಕ್ತನಾಗಿಯೇ ಇದ್ದವನು, ಹೀಗರ್ಥ. ಮತ್ತೆ ಜಗತ್ತಿಗೆ ಅನಾದಿ ಕಾಲದಿಂದಲೂ ಕೂಡ ಆದಿಕಾಲದಿಂದಲೂ ಅದರ ಎಲ್ಲ ಥರದ ಅಭೀಷ್ಟಗಳನ್ನು ಕೂಡ ಈಡೇರಿಸಿ ಕೊಡ್ತಾ ಇದ್ದವನು. ಹೀಗೆ ಜಗತ್ತನ್ನ ಅವನು ಹುಟ್ಟಿಸಿ ತಾನು ಯಾವತ್ತೂ ಅನಾದಿ ಕಾಲದಿಂದ ಇದ್ದು ಆ ಜಗತ್ತಿನ ಅಭೀಷ್ಟವನ್ನ ಜನಯತಿ ಹುಟ್ಟಿಸ್ತಾನೆ. ಆ ಕಾರಣಕ್ಕಾಗಿ ಆತನನ್ನ ಜಗದಾದಿಜ ಅಂತ ಶಾಸ್ತ್ರ ವರ್ಣಿಸಿದೆ. ಈ ಜಗದಾದಿಜ ಎಂಬ ನಾಮಕ್ಕೆ ಮೂಲತಃ ಸಾಯಣಾಚಾರ್ಯರು ಏನು ಅರ್ಥ ಹೇಳಿದ್ದಾರೆ, ಮತ್ತೆ ರಘುನಾಥ ತೀರ್ಥರು, ಭಗವಂತಾಚಾರ್ಯರು ಮೊದಲಾದವರು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನಾವು ನೋಡೋಣ. ಇದು 7ನೇ ಮಂಡಲದ ಋಗ್ವೇದದಲ್ಲಿ 7ನೇ ಮಂಡಲದ 26ನೇ ಸೂಕ್ತ. ಅಲ್ಲಿ ಈ 5ನೇಯ ಮಂತ್ರ ಹೀಗೆ ನಮ್ಮ ಕಣ್ಣೆದುರಿಗೆ ಹೀಗಿದೆ. 5ನೇ ಮಂತ್ರದಿಂದ ಒಂದಿಷ್ಟು ವಾಕ್ಯಗಳನ್ನ, ಹಾಗೆ 4ನೇ ಮಂತ್ರದಿಂದ ಒಂದಿಷ್ಟು ವಾಕ್ಯಗಳನ್ನ ಇಲ್ಲಿ ತಗೊಂಡಿದ್ದಾರೆ. ಅಸ್ಮೇ ಭದ್ರಾಣಿ ಸಶ್ಚತ ಪ್ರಿಯಾಣಿ ಅಂತೇನೋ ಈ ಒಂದು ಮಂತ್ರ ಇಲ್ಲಿ ನಮ್ಗೆ ಕಂಡು ಬರ್ತದೆ. ಇಲ್ಲಿ ಆ ಅಸ್ಮೇ ಅನ್ನೋದ್ರಿಂದ ಆರಂಭಿಸಿ ಭದ್ರಾಣಿ ಸಶ್ಚತ ಪ್ರಿಯಾಣಿ ಅನ್ನುವುದು 4ನೇ ಮಂತ್ರದಿಂದ, ಮುಂದೆ ಏವಾವಸಿಷ್ಠ ಇಂದ್ರ ಮೂತಯೇ ನೃನ್ ಕೃಷ್ಟೀನಾಂ ವೃಷಭಂ ಸುತೆ ಗೃಣಾತಿ ಸಹಸ್ರಿಣಃ ಅನ್ನುವವರೆಗೆ 5ನೇ ಮಂತ್ರದ್ದು. ಇಷ್ಟು ಮಂತ್ರಗಳನ್ನ ಮೂಲ ಋಗ್ವೇದದಿಂದ ಹೊಂದಿಸಿಕೊಂಡು ಈ 150ನೇ ಬೃಹತಿ ಮಂತ್ರವನ್ನ ಹೊಸದಿದ್ದಾರೆ. ಆ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಆಗ್ತದೆ, ಆ ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಆಗ್ತದೆ ಮೊದಲು ಅಂತ ಅನ್ನೋದನ್ನ ಈಗ ನಾವು ನೋಡೋಣ. ಅಸ್ಮೆ ಅಂದ್ರೆ ನಮ್ಮನ್ನ, ಪ್ರಿಯಾಣಿ ಭದ್ರಾಣಿ ಕಲ್ಯಾಣಾನಿ ಸಶ್ಚತ ಸೇವಂತಾಂ, ಎಲ್ಲಾ ಥರದ ಮಂಗಳಗಳು ಕೂಡ ನಮಗೆ ಆಗಲಿ ಅಂತ ಅದರ ಅರ್ಥವನ್ನ ಸಾಯಣಾಚಾರ್ಯರು ಹೇಳ್ತಾರೆ. ಈಗ ಹಾಗಾಗಲಿ ಸಶ್ಚತ ಅಂದ್ರೆ ಆಗಲಿ, ಕಲ್ಯಾಣಗಳು ನಮ್ಮ ಪಾಲಿಗೆ ಬಂದು ಒದಗಲಿ ಅಂತ ಹೀಗದರ ತಾತ್ಪರ್ಯ. ಮುಂದೆ ಏವಾ ವಸಿಷ್ಠ ಇಂದ್ರ ಮೂತಯೇ ಅಂತಿದೆ. ವಸಿಷ್ಠ ಅಂತ ಋಷಿ, ಅವನು ನೃನ್ ಅಂತ ಏನೋ ದ್ವಿತೀಯ ವಿಭಕ್ತಿ ಇದೆ, ಬಹುವಚನ. ದ್ವಿತೀಯ ವಿಭಕ್ತಿಯ ಬಹುವಚನದ ರೂಪ ನೃ ಶಬ್ದದ್ದು. ಅದಕ್ಕೆ ಅರ್ಥ ಷಷ್ಠಿ ವಿಭಕ್ತಿ ಅರ್ಥವನ್ನು ಸಾಯಣಾಚಾರ್ಯರು ಗ್ರಹಿಸಿದ್ದಾರೆ. ಎಲ್ಲ ಜನರ ಊತಿ ಅಂದ್ರೆ ರಕ್ಷಣೆ. ಆ ರಕ್ಷಣೆಗಾಗಿ ಭಗವಂತನನ್ನ ಅಂದ್ರೆ ಇಂದ್ರನನ್ನ
ಸ್ತೋತ್ರ ಮಾಡ್ತಾರೆ. ಇಂದ್ರ ಎಂಥವನು ಅಂದ್ರೆ ಎಲ್ಲ ಪ್ರಜೆಗಳ ಅಭೀಷ್ಟದಾಯಕನಾದಂತಹ ಇಂದ್ರನನ್ನ ಹೀಗೆ ಸ್ತೋತ್ರ ಮಾಡ್ತಾರೆ. ಏವಾ ಅಂದ್ರೆ ಇದೇ ರೀತಿಯಾಗಿ ಗೃಣಾತಿ ಸ್ತೋತ್ರ ಮಾಡ್ತಾರೆ. ಯಾರು? ವಸಿಷ್ಠ ಋಷಿಗಳು. ಭಗವಂತನೇ, ನೀನು ನಮಗೆ ಸಹಸ್ರಿಣ ಸಾವಿರಾರು ಸಂಖ್ಯೆಯ ವಾಜಾನ್ ಅನ್ನಗಳನ್ನ ಅಂದ್ರೆ ಭೋಗಗಳನ್ನ ಉಪಮಾಹಿ ಕೊಡಬೇಕು ಅಂತ ಅರ್ಥ. ಅಲ್ಲಿ ಉಪಮಾಹಿ ಉಪನೋ ಮಾಹಿ ವಾಜಾನ್ ಅಂತಿದೆಯಲ್ಲ, ಅದು ಈ ಮಂತ್ರದಲ್ಲಿಲ್ಲ, ಮುಂದಿನ ಮಂತ್ರದಲ್ಲಿದೆ. ಆದರೆ ಮೂಲ ಋಗ್ವೇದದಲ್ಲಿ ಸಹಸ್ರಿಣ ಉಪನೋ ಮಾಹಿ ವಾಜಾನ್ ಅಂತೇನಿದೆಯಲ್ಲ, ಇದು ಆ ಋಗ್ವೇದದಲ್ಲಿ 26ನೇ ಸೂಕ್ತದಲ್ಲಿ 5ನೇ ಮಂತ್ರ. ಹಾಗಾಗಿ ಸಹಸ್ರಿಣ ವಾಜಾನ್ ಉಪಮಾಹಿ, ಸಾವಿರಾರು ಭೋಗಗಳನ್ನು ನಮಗೆ ಕೊಡು ಅಂತ ಅದೆಷ್ಟವೂ ಒಂದೇ ವಾಕ್ಯದಲ್ಲಿ ಮೂಲ ಋಗ್ವೇದದಲ್ಲಿದೆ. ಆದರೆ ಈಗ ಸಂಪಾದಿತವಾದ ಬೃಹತಿ ಮಂತ್ರದಲ್ಲಿ ಸಹಸ್ರಿಣ ಅನ್ನುವುದು 150ನೇ ಬೃಹತಿ ಮಂತ್ರದಲ್ಲಿದೆ. ಉಪನೋ ಮಾಹಿ ವಾಜಾನ್ ಅಂತನ್ನುವುದು ಮುಂದಿನ ಮಂತ್ರದಲ್ಲಿದೆ. ಅದೇನೇ ಇಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಅರ್ಥವನ್ನ ನಾವೀಗ ನೋಡಿ ಮುಗಿಸಿದ್ದೇವೆ. ಮುಂದೆ ಇದೇ ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅವರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಒಂದೆರಡು ಅರ್ಥಗಳನ್ನ ಆರಂಭದಲ್ಲಿ ಹೇಳುವುದನ್ನ ನಾನು ಮರ್ತು ಬಿಟ್ಟೆ. ಬನ್ನಂಜೆ ಗೋವಿಂದಾಚಾರ್ಯರು, ಸಗ್ರಿ ರಾಘವೇಂದ್ರಾಚಾರ್ಯರು ತಮ್ಮ ಪುಸ್ತಕದಲ್ಲಿ ಸಂಗ್ರಹ ಮಾಡಿದ್ದು, ಮತ್ತೆ ಭಗವಂತಾಚಾರ್ಯರು, ರಘುನಾಥ ತೀರ್ಥರು ಇವರೆಲ್ಲ ಹೇಳಿದ ಅರ್ಥಗಳನ್ನು ನಾನು ಆರಂಭದಲ್ಲಿ ಉದ್ಧರಿಸ್ತಾ ಇರ್ತೇನೆ. ಅಲ್ಲಿ ಜಗದಾದಿಜ ಅನ್ನೋದಕ್ಕೆ ಗೋವಿಂದಾಚಾರ್ಯ ಹೇಳಿದ ಅರ್ಥಗಳನ್ನು ಹೇಳುವುದನ್ನ ಮರೆತೆ. ಜಗತ್ತಿನ ಆದಿಯಲ್ಲಿ ಮೊದಲೇ ತಾನೇ ವಾಸುದೇವಾದಿ ರೂಪದಿಂದ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನೋ ರೂಪದಿಂದ ವ್ಯಕ್ತನಾಗ್ತಾನೆ. ಮತ್ತೆ ಜಗದಾದಿಗಳು, ಜಗತ್ತಿನ ಆದಿ ಕಾರಣರಾದಂತಹ ಚತುರ್ಮುಖ ಮತ್ತು ಪವಮಾನ ಇಬ್ಬರನ್ನೂ ಕೂಡ ಇವನು ಹುಟ್ಟಿಸ್ತಾನೆ ಅಂತ ಹೀಗೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ಗದಾದಿಜ ಅಂದ್ರೆ ಗದಾಗ್ರಜ, ಗದ ಅಂತ ಕೃಷ್ಣನ ತಮ್ಮ ಒಬ್ಬ, ಅವನಿಗೆ ಇವನು ಮೊದಲು ಹುಟ್ಟಿದವ, ಅವನಿಗಿಂತ ಮೊದಲು ಹುಟ್ಟಿದವನು. ಹಾಗಾಗಿ ಗದಾದಿಜ ಅಂದ್ರೆ ಕೃಷ್ಣನ ಹೆಸರು. ಜಗತ್ತಂದ್ರೆ ಜಾತೆ ಜಾತೆ ಗತಃ, ಎಲ್ಲೆಲ್ಲಿ ಯಾವ್ಯಾವ ವಸ್ತುಗಳು ಹುಟ್ಟುತ್ತವೋ ಈ ಪ್ರಪಂಚದಲ್ಲಿ ಅಲ್ಲೆಲ್ಲಲ್ಲೂ ಕೂಡ ಈತ ಇರುವವನು. ಹಾಗಾಗಿ ಜಗತ್ ಇವನು. ಪರಮಾತ್ಮ ಜಗತ್ ಅಂತಂದ್ರೆ ನಾವು ಈ ಪ್ರಪಂಚವನ್ನು ಜಗತ್ ಅಂತ ಹೇಳುವುದು ಆ ಬಳಿಕ ಪರಮಾತ್ಮನ ಜಗತ್ ಅಂತ ಯಾಕೆ ಹೇಳ್ತೇವೆ ಅಂದ್ರೆ, ಆ ಪರಮಾತ್ಮ ಹುಟ್ಟಿದ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ, ಜಡಚೇತನಾತ್ಮಕವಾದ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಅಂತರ್ಗತನಾಗಿದ್ದಾನೆ. ಆದ್ರಿಂದ ಆತ ಜಗತ್. ಮತ್ತೆ ಗದಾದಿಜ, ಈ ಗದ ಎಂಬ ತಮ್ಮನಿಗೆ ಇವನು ಅಣ್ಣನಾದವನು ಅಂತ ಈಗ ಅರ್ಥವನ್ನು ಕೂಡ ವರ್ಣನೆ ಮಾಡ್ತಾರೆ. ಇನ್ನು ಮುಂದೆ ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಹೇಳಿದ ಅರ್ಥಗಳನ್ನ ನೋಡೋಣ. ಜಗತ್ತಿನ ಅಂದ್ರೆ ಭಕ್ತ ಲೋಕದ ಅಭೀಷ್ಟಗಳನ್ನ ಆದಿ ಕಾಲದಿಂದಲೂ ಪೂರೈಸ್ತಾ ಬಂದಿದ್ದಾನಿವನು ಅನ್ನೋ ಅರ್ಥವನ್ನ ವರ್ಣನೆ ಮಾಡಿದವರು ಈ ಭಗವಂತಾಚಾರ್ಯರೇ. ಜಗದಾದಿಜ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ನಿರ್ಮಘಾನಾಂ ಮಿತಸ್ಥುರ ಊತಯೋ ಯಸ್ಯ ಪೂರ್ವಿ ರಸ್ಮೆ ಭದ್ರಾಣಿ ಸಶ್ಚತ ಪ್ರಿಯಾಣಿ ಏವಾ ವಸಿಷ್ಠ ಇಂದ್ರಮೂತಯೇ ಅನ್ನುವುದಾಗಿದೆ. ಹಾಗಾಗಿ ನಾವು ಈಗ ಸದ್ಯ ನೋಡಬೇಕಾದ ಬೃಹತಿ ಮಂತ್ರ ಮತ್ತೆ ಜಗದಾದಿಜ ಎಂಬ ನಾಮಕ್ಕೆ ಸಂಬಂಧಪಟ್ಟ ಆ ಬೃಹತಿ ಮಂತ್ರ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಬೇರೆ ಇದೆ, ಮತ್ತೆ ಭಗವಂತರಾಯರ ದೃಷ್ಟಿಯಲ್ಲಿ ಬೇರೆ ಇದೆ. ಮತ್ತೆ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಇದು ಇನ್ನೂ 148ನೇ ನಾಮ, ಇದು 150ನೇ ನಾಮ ಇದು ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ. ನಾನು ಈ ಎಲ್ಲಾ ಬೃಹತಿ ಮಂತ್ರಗಳನ್ನು ಮತ್ತು ನಾಮಗಳನ್ನು ರಘುನಾಥ ಸ್ವಾಮಿಗಳು ಯಾವ ರೀತಿಯಲ್ಲಿ ಹೊಸದು ಕೊಟ್ಟಿದ್ದಾರೆ ಆ ಬೃಹತಿ ಮಂತ್ರವನ್ನು, ಅದಕ್ಕನುಗುಣವಾಗಿಯೇ ಆ ಮಂತ್ರಗಳ ಸ್ವರೂಪ ಇಟ್ಕೊಂಡು ಅದಕ್ಕೆ ಅರ್ಥವನ್ನ ನೋಡುವುದನ್ನೇ ಮೊದಲಿಂದಲೂ ಮಾಡ್ತಾ ಬಂದಿದ್ದೇನೆ. ಆದ್ರಿಂದ ಯಾವ ಮಂತ್ರದ ಸ್ವರೂಪವನ್ನ ಭಗವಂತಾಚಾರ್ಯ ಕೊಟ್ಟಿದ್ದಾರೆ, ಬೃಹತಿ ಮಂತ್ರದ ಸ್ವರೂಪವನ್ನ, ಅದಕ್ಕೆ ಅರ್ಥವನ್ನು ಹೇಳ್ತಿಲ್ಲ. ಆದ್ರೆ ಮೂಲ ಋಗ್ವೇದದ ಮಂತ್ರಕ್ಕೆ ಆ ಭಗವಂತಾಚಾರ್ಯ ಹೇಳಿದ ಅರ್ಥವನ್ನ ಗ್ರಹಿಸುವ ಪ್ರಯತ್ನ ಮಾಡಿದ್ದೇನೆ. ಭಗವಂತಾಚಾರ್ಯರು ಹೊಸದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಆಗಬಹುದು ಅನ್ನೋದನ್ನು ನಾನು ನೋಡ್ತಾ ಇಲ್ಲ. ಹೊರತಾಗಿ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಹೇಳಿದ ಅರ್ಥವನ್ನ ಗಮನದಲ್ಲಿಟ್ಟುಕೊಂಡು ರಘುನಾಥ ಸ್ವಾಮಿಗಳು
ಏನು ಸಂಪಾದಿಸಿದಂತಹ ಬೃಹತಿ ಮಂತ್ರ ಇದೆ ಅದಕ್ಕೆ ಅವರೇನು ಅರ್ಥ ಹೇಳಿದ್ದಾರೆ ಅನ್ನೋದನ್ನ ಗಮನಿಸಿ, ಒಟ್ಟಾರೆ ಈ ಮೂರು ಅರ್ಥಗಳನ್ನು ಗಮನಿಸಿ ಕೊನೆಗೆ ನಂದೊಂದಿಷ್ಟು ಅಭಿಪ್ರಾಯಗಳನ್ನಲ್ಲಿ ಸೇರಿಸಿ ತಮ್ಮ ಮುಂದೆ ಅದನ್ನು ನಿರೂಪಿಸ್ತಿದ್ದೇನೆ. ಆದ್ರಿಂದ ನಿರ್ಮಘಾನ ಮಿಥಸ್ತುರ ಊತಯೋ ಅಂತೇನು ಈ ಮಂತ್ರ ಇದೆ ರಘುನಾಥ ಇದು ಭಗವಂತಾಚಾರ್ಯ ದೃಷ್ಟಿಯಲ್ಲಿ, ಆ ಮಂತ್ರವನ್ನು ನಾವಿಲ್ಲಿ ತಗೊಂಡಿಲ್ಲ. ಆದರೆ ಅವರು ಮೂಲ ಋಗ್ವೇದದ ಮಂತ್ರಗಳಿಗೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನಾವು ನೋಡೋಣ. ಅಸ್ಮೇ ಭದ್ರಾಣಿ ಸಸ್ಯದ ಪ್ರಿಯಾಣಿ ಅಂತಿದೆಯಲ್ಲ, ಅದಕ್ಕೆ ಈ ದೇವತೆಗಳು ನಮಗೆ ಎಲ್ಲ ರೀತಿಯಾದ ಮಂಗಳಗಳನ್ನು ಕೂಡ ಕೊಡಲಿ. ಯೂಯಂ ಭಗವಂತನೇ, ನೀನು ಮತ್ತು ಉಳಿದೆಲ್ಲ ದೇವತೆಗಳು, ಅಸ್ಮೆ ಅಂದ್ರೆ ಅಸ್ಮಭ್ಯಂ ನಮಗೆ, ಪ್ರಿಯಾಣಿ ಭದ್ರಾಣಿ ಲಾಭಾನಿ ಮಂಗಲಗಳನ್ನ, ಎಲ್ಲಾ ಥರದ ಮಂಗಲಗಳನ್ನು ಕೂಡ ಸಸ್ಯತ ಅಂದ್ರೆ ಪ್ರಯಚ್ಛತ ಕೊಡಿರಿ ಅಂತ ಅರ್ಥ ಹೇಳಿದ್ದಾರೆ. ಸಸ್ಯತ ಅಂದ್ರೆ ಎಲ್ಲಾ ಥರದ ಮಂಗಳಗಳು ನಮಗೆ ಬಂದು ಒದಗಲಿ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ನಾನು ನನ್ನ ಅನ್ವಯ ಅರ್ಥದಲ್ಲಿ ಸಾಯಣಾಚಾರ್ಯರು ಮತ್ತು ರಘುನಾಥ ತೀರ್ಥರು ಹೇಳಿದ್ದನ್ನ ಬಿಟ್ಟು ಭಗವಂತಾಚಾರ್ಯ ಹೇಳಿದಂತೆ ದೇವತೆಗಳೇ ನೀವು ನಮಗೆ ಮಂಗಳಗಳನ್ನು ಕೊಡಿರಿ ಅಂತ ಅದನ್ನಿಟ್ಕೊಂಡಿದ್ದೇನೆ. ಹಾಗಾಗಿ ಸಸ್ಯತ ಅನ್ನುವುದು ಭಗವಂತಾಚಾರ್ಯರ ಅಭಿಪ್ರಾಯಕ್ಕನುಸಾರವಾಗಿ ನನ್ನ ದೃಷ್ಟಿಯಲ್ಲಿ ಅದು ಲೋಟ್ ಲಕಾರದ ಮಧ್ಯಮ ಪುರುಷದ ಬಹುವಚನ ರೂಪ. ಮಂಗಲಗಳನ್ನ ಕೊಡಲಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಏವಾ ವಸಿಷ್ಠ ಅನ್ನೋ ಮಂತ್ರಕ್ಕೆ ಅವ್ರು ಹೇಳಿದ ಅರ್ಥವನ್ನು ನೋಡಬೇಕು. ಸೋಮರಸವನ್ನ ಹಿಂಡಿದಾಗ, ಸುತೆ ಅಂದ್ರೆ ಸೋಮರಸವನ್ನು ಹಿಂಡಿದಾಗ ಅಂತ ಅದರ ಅರ್ಥ. ವಸಿಷ್ಠ, ಇದು ವಸಿಷ್ಠ ಋಷಿಗಳು ಹೇಳ್ತಿರುವಂತಹ ಮಾತು. ಕೃಷ್ಣೀನಾಂ ಪ್ರಥಮಂ, ಎಲ್ಲಾ ಪ್ರಜೆಗಳಿಗೆ ಅಧಿಪತಿಯಾದಂತಹ ಪರಮಾತ್ಮನನ್ನ ವಸಿಷ್ಠನು ಸ್ತೋತ್ರ ಮಾಡ್ತಾ ಇದ್ದಾನೆ. ಅಂದ್ರೆ ನಾನು ಸ್ತೋತ್ರ ಮಾಡ್ತಿದ್ದೇನೆ ಅಂತ ಅರ್ಥ. ಯಾಕೆ ಸ್ತೋತ್ರ ಮಾಡ್ತಿದ್ದೇನೆ ಅಂದ್ರೆ ನೃನ್ ಅನೇಕ ಸದ್ಭಕ್ತರೇನಿದ್ದಾರೆ ಆ ಎಲ್ಲ ಸದ್ಭಕ್ತರ ಮನುಷ್ಯರ ಸಾಧಕರ ಏಳಿಗೆಗಾಗಿ ಅವರಿಗಾಗಿ ನಾನು ಸ್ತೋತ್ರ ಮಾಡ್ತಿದ್ದೇನೆ ಅಂತ ಅದರ ಅರ್ಥ. ಮುಂದೆ ಸಹಸ್ರಿಣ, ಈ ಭಗವಂತನೇ ನೀನು ನಮಗೆ ಸಾವಿರಾರು, ಸಹಸ್ರಿಣ ಅಂದ್ರೆ ಬಹುಸಂಖ್ಯಾಕ ಅನ್ನಂತ ಅರ್ಥ. ವಾಜ ಅಂದ್ರೆ ಭೋಗಗಳನ್ನ ಉಪಮಾಹಿ ಕೊಡಬೇಕು. ಇದು ಮೂಲ ಋಗ್ವೇದ ಮಂತ್ರಕ್ಕೆ ಅರ್ಥ. ಉಪಮಾಹಿ ಅನ್ನುವುದು ಈ ಬೃಹತಿ ಮಂತ್ರದಲ್ಲಿ ಇಲ್ಲ ಅನ್ನೋದನ್ನ ಮತ್ತೊಂದು ಬಾರಿ ನಾವು ಗಮನಿಸಬೇಕು. ಇದಿಷ್ಟು ಭಗವಂತ ಆಚಾರ್ಯರು ನಮಗೆ ಕೊಟ್ಟಂತಹ ಅರ್ಥ ಆಯಿತು. ಇನ್ನು ಮುಂದೆ ರಘುನಾಥ ಸ್ವಾಮಿಗಳು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಹೇ ಇಂದ್ರ, ಭಗವಂತನೇ, ತ್ವಪ್ರಸಾದಾತ್ ನಿನ್ನ ಅನುಗ್ರಹದಿಂದ, ಅಸ್ಮೇ ಅಂದ್ರೆ ಅಸ್ಮಾಸು ನಮಗೆ, ನಮ್ಮಲ್ಲಿ, ನಾವಿದ್ದ ಕಡೆಗೆ ಅಂತ ಅರ್ಥ. ಪ್ರಿಯಾಣಿ ಭದ್ರಾಣಿ ಎಲ್ಲ ಥರದ ಪ್ರಿಯಗಳಾದ ಮಂಗಲಗಳು, ಸಶ್ಚಂತಾಂ, ಸಶ್ಚತ ಅಂದ್ರೆ ಸೇವಂತಾಂ ಅವು ನಮಗೆ ಬಂದು ಒದಗಲಿ ಅಂತ ಅರ್ಥ ಅವ್ರದಿದೆ. ವಸಿಷ್ಠ ಅಂದ್ರೆ ಏತನ್ ಮಂತ್ರ ದ್ರಷ್ಟಾ ಋಷಿ, ಈ ಎಲ್ಲ ಮಂತ್ರಗಳನ್ನು ಕಂಡವನು ಮೈತ್ರಾವರ್ಣಿ ವಸಿಷ್ಠ ಋಷಿ. ಅವನು ಏನ್ ಮಾಡ್ತಿದ್ದಾನೆ, ಭಗವಂತನನ್ನ ಗೃಣಾತಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಎಂಥ ಭಗವಂತನನ್ನಂದ್ರೆ ಕೃಷ್ಣೀನಾಂ ಋಷಭಂ, ಎಲ್ಲ ಪ್ರಜೆಗಳಿಗೆ ಆದಿ ಪುರುಷನಾದಂಥ, ವೃಷಭ ಅಂದ್ರೆ ಹಿರಿಯ ಅಂತ ಅರ್ಥ. ಎಲ್ಲ ಪ್ರಜೆಗಳಿಗೂ ಹಿರಿಯನಾದಂಥ ಭಗವಂತನನ್ನ ಇವನು ಸ್ತುತಿಸ್ತಾ ಇದ್ದಾನೆ. ಯಾವಾಗದು ಸೋಮೇ ಸುತೇ ಸತಿ, ಸೋಮಯಾಗ ನಡೆದಿದೆ, ಅಲ್ಲಿ ಸೋಮ ರಸವನ್ನ ಹಿಂಡಿದ್ದಾರೆ. ಆ ಸೋಮರಸವನ್ನು ಹಿಂಡುವ ಕಾರ್ಯ ನಡೆದಾಗ ಅಂತ ಅರ್ಥ. ಸೋಮ ಅನ್ನುವ ಬಳ್ಳಿಯನ್ನು ತೊಯಿಸಿ ಅದನ್ನ ಹಿಂಡಿ ಮುಂದೆ ಮೂರನೇ ಹಂತದಲ್ಲಿ ಅದನ್ನು ಒಂದು ಮಣ್ಣಿನ ಪಾತ್ರದಲ್ಲಿ ಸಂಗ್ರಹಿಸಿ, ಆ ಬಳಿಕ 4ನೇ ಹಂತದಲ್ಲಿ ಮಂತ್ರದಿಂದ ಅದನ್ನು ಅಭಿಮಂತ್ರಿಸಿ ಮುಂದೆ ಆ ಸೋಮರಸವನ್ನು ಅಗ್ನಿಯಲ್ಲಿ ಹೋಮಿಸ್ತಾರೆ. ಹೀಗೆ ಸೋಮೇ ಸುತೇ ಸತಿ ಅಂದ್ರೆ ಸೋಮರಸ ಬಳ್ಳಿಯನ್ನು ಹಿಂಡುವ ಕಾರ್ಯ ನಡೆದಾಗ ಅಥವಾ ಹಿಂಡಿ ಆದ ಮೇಲೆ ಅಂತ ಹೀಗರ್ಥ. ಊತಯೇ ಅಂದ್ರೆ ರಕ್ಷಣೆಗಾಗಿ, ಎಲ್ಲರ ರಕ್ಷಣೆಗಾಗಿ. ಗೃಣಾತಿ ಅಂದ್ರೆ ಸ್ತೋತ್ರ ಮಾಡ್ತಾನೆ. ಹೀಗೆ ಇಂದ್ರ ಏವ, ಹೇ ಇಂದ್ರ, ಏವಾ ಅಂದ್ರೆ ಏವಂ ಹೀಗೆ ಅಂತ ಅರ್ಥ. ವಸಿಷ್ಠನಿಂದ ಸ್ತುತಿಸಲ್ಪಟ್ಟಂತಹ ನೀನು, ನೃನ್ ಅಂದ್ರೆ ಎಲ್ಲರಿಗೂ ನಾಯಕರಾದಂಥ ನಮ್ಮನ್ನ, ಸಹಸ್ರಿಣ ಸಹಸ್ರ ಲಾಭವಂತಹ ಕುರು, ಸಾವಿರಾರು ಲಾಭಗಳು ಅಪೇಕ್ಷೆಗಳು ನಮಗೆ ಬಂದು ಈಡೇರಲಿ ಅಂತ ಅದರ ಅರ್ಥವನ್ನು ಅವ್ರು ಹೇಳ್ತಾರೆ. ಹೀಗೆ ನೃನ್ ಸಹಸ್ರಿಣ ಅಂತ ಆದ್ಮೇಲೆ ಕುರು ಅಂತ ಒಂದು ಅತ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ.
ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ. ಹಾಗಾದ್ರೆ ಈ ಜಗದಾದಿದೆ ಎಂಬ ಶಬ್ದಕ್ಕೂ ಈ ಮಂತ್ರಕ್ಕೂ ಏನು ಸಂಬಂಧ ಅಂದ್ರೆ, ಜಗತ್ತು ಅಂದ್ರೆ ಎಲ್ಲ ಪ್ರಜೆಗಳು ಅಂತ ಅರ್ಥ. ಜಡಚೇತನಾತ್ಮಕ ಎಲ್ಲ ಪ್ರಜೆಗಳು, ಎಲ್ಲ ಜೀವಗಳು. ಅದನ್ನ ಇವನು ನಮಗೆ ಕೊಟ್ಟವನು. ಆ ಜಗತ್ತೆಲ್ಲದಕ್ಕೂ ಕೂಡ ಕೊಟ್ಟವನಲ್ಲ, ಅದಕ್ಕೆ ಆದಿ ಕಾಲದಲ್ಲಿ ವ್ಯಕ್ತನಾದವನು, ಅಭಿವ್ಯಕ್ತತ್ವಾತ್. ಆ ಕಾರಣದಿಂದ ಇವನನ್ನು ಜಗದಾದಿಜ ಅಂತ ಹೇಳ್ತಾರೆ. ಅದನ್ನೇ ಕೃಷ್ಣೀನಾಂ ಪ್ರಥಮಂ ಅಂತ ವರ್ಣನೆ ಮಾಡಿದ್ದಾರೆ. ಇದು ಬೃಹತಿ ಮಂತ್ರ ಕೃಷ್ಣೀನಾಂ ಪ್ರಥಮಂ ಅಂತ ಹೇಳಿದೆ. ಈ ವಿಷ್ಣು ಸಹಸ್ರನಾಮ ಅದನ್ನ ಜಗದಾದಿಜ ಅಂತ ಹೇಳಿದೆ. ಇದು ಆ ನಾಮಕ್ಕೂ ಮಂತ್ರಕ್ಕೂ ಇರುವಂತಹ ಸಂಬಂಧ. ಮುಂದೆ ಇದರ ಅನ್ವಯಾರ್ಥ ಏನಾಗ್ತದೆ ಅಂತ ಅನ್ನೋದನ್ನ ನನ್ನ ದೃಷ್ಟಿಯಲ್ಲಿ ನೋಡೋಣ. ಬಹಳ ವ್ಯತ್ಯಾಸ ಏನಿಲ್ಲ, ಅಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಹೇ ದೇವಾಹ, ಭಗವಂತನಿಂದ ತೊಡಗಿ ಎಲ್ಲ ದೇವತೆಗಳೇ, ಯೂಯಂ ನೀವು, ಅಸ್ಮೇ ಅಂದ್ರೆ ನಮಗೆ, ಪ್ರಿಯಾಣಿ ನಮಗೆ ಬೇಕಾದಂತಹ ಭದ್ರಾಣಿ ಕಲ್ಯಾಣಗಳನ್ನು ಸಶ್ಚತ ಕೊಡಿರಿ, ಪ್ರಯಚ್ಛತ ಕೊಡಿರಿ. ಇದು ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಮಾಡಿದ ವ್ಯಾಖ್ಯಾನಕ್ಕಿಂತ ಬೇರೆಯಾಗಿ ಭಗವಂತಾಚಾರ್ಯ ಮಾಡಿದ ವ್ಯಾಖ್ಯಾನವನ್ನು ಅನುಸರಿಸಿದ್ದಾಗಿದೆ ನನ್ನ ಅನ್ವಯಾರ್ಥ. ಮುಂದೆ ನೀವು ನಮಗೆಲ್ಲ ಕಲ್ಯಾಣಗಳನ್ನು ಕೊಡಬೇಕು. ಸುತೇ ಸತಿ ಅಂತಿದೆಯಲ್ಲ, ಸೋಮ ಅನ್ನೋ ಬಳ್ಳಿಯನ್ನು ಹಿಂಡಿದಾಗ ಅಂತ, ಅಲ್ಲಿ ನಾನೇನು ಅರ್ಥ ಮಾಡ್ಕೊಳ್ತೇನೆ ಅಂದ್ರೆ, ಸೋಮೆ ಭಕ್ತಿಪೂರ್ಣವಾದಂತಹ ಮನಸ್ಸು ಅಂತ ಅಧ್ಯಾಹಾರ ಮಾಡ್ಕೋಬೇಕು. ಅಲ್ಲಿ ಮುಂದೆ ಸುತೆ ಏಕಾಗ್ರೀಕೃತೆ ಸತಿ, ಭಕ್ತಿಪೂರ್ಣವಾದ ನಮ್ಮ ಮನಸ್ಸು, ಭಕ್ತ್ಯಾದ್ಯಲಂಕೃತಾನಿ ಮನಾಂಸಿ ಸೋಮಃ ಅಂತ ಆಚಾರ್ಯರು ಒಂದ್ ಕಡೆ ಋಗ್ಭಾಷ್ಯದಲ್ಲಿ ಏನು ಹೇಳಿದ್ದಾರೆ, ಅದೇ ಅರ್ಥವನ್ನೇ ನಾನು ಎಲ್ಲ ಕಡೆ ಹೇಳ್ತಾ ಹೋಗ್ತೇನೆ. ಆದ್ರಿಂದಲೇ ಇದು ಸೋಮಯಾಗ ಅಂದ್ರೆ ಕೇವಲ ಸೋಮ ಎಂಬ ಬಳ್ಳಿಯನ್ನ ಹಿಂಡಿ ಮಾಡಿದಂತಹ ಯಾಗ ಮಾತ್ರ ಅಲ್ಲ, ನಾವು ದಿನನಿತ್ಯ ವೈಶ್ವದೇವ ಉಪಾಸನಾದಿಗಳನ್ನು ಏನು ಮಾಡ್ತೀವಿ ಅವು ಸೋಮಯಾಗಗಳೇ. ಯಾಕೆಂದ್ರೆ ಭಕ್ತಿಪೂರ್ಣವಾದ ಮನಸ್ಸು ಅಲ್ಲಿ ತೊಡಗುವುದರಿಂದ, ಮತ್ತೆ ನಮ್ಮ ಒಟ್ಟಾರೆ ಜೀವನವೇ ಒಂದು ಸೋಮಯಾಗ. ಅದನ್ನೆಲ್ಲ ದೃಷ್ಟಿ ಇಟ್ಕೊಂಡು ನಾನು ಸೋಮ ಅಂತ ಬಂದಲ್ಲೆಲ್ಲ ಭಕ್ತಿಪೂರ್ಣವಾದ ಮನಸ್ಸನ್ನು ನಾವು ಹಿಂಡಿದಾಗ, ಅಂದ್ರೆ ಏಕಾಗ್ರಗೊಳಿಸಿದಾಗ, ಏಕಾಗ್ರ ಅದು ಗೊಳಿಸಲ್ಪಟ್ಟಾಗ, ಜೀವನ ಅನ್ನೋ ಯಜ್ಞ ನಡೆದಿದೆ. ಆ ಯಜ್ಞವನ್ನ ಲಕ್ಷ್ಮೀದೇವಿ ಮಾಡ್ತಿದ್ದಾಳೆ, ಚತುರ್ಮುಖ ಮಾಡ್ತಿದ್ದಾನೆ, ಮುಖ್ಯ ಪ್ರಾಣ ಇಂದ್ರ ಮಾಡ್ತಿದ್ದಾನೆ, ಮತ್ತೆ ವಸಿಷ್ಠ ಋಷಿಗಳು ಮಾಡ್ತಾ ಇದ್ದಾರೆ, ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದವರು ನಾವು ಮಾಡ್ತಾ ಇದ್ದೀವಿ. ಆದ್ರಿಂದ ನಮ್ಮೆಲ್ಲರ ಮನಸ್ಸು ಕೂಡ ಏಕಾಗ್ರವಾಗಿದೆ ಅಂತ ಹೀಗರ್ಥ. ಮುಖ್ಯವಾಗಿ ಮುಖ್ಯ ಪ್ರಾಣ ಮತ್ತೆ ಇಂದ್ರ ಹಾಗೆ ವಸಿಷ್ಠ ಋಷಿಗಳು ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದವರು, ಇವರೆಲ್ಲರ ಮನಸ್ಸು ಕೂಡ ಏಕಾಗ್ರವಾದಾಗ ಅಂತ ಹೀಗೆ ಅರ್ಥವನ್ನು ಇಟ್ಕೊಳ್ಬೇಕು. ಅವಾಗೇನಾಗ್ತದೆ, ವಸಿಷ್ಠ ಅನ್ನೋ ಶಬ್ದಕ್ಕೆ ವಸಿಷ್ಠ ಮುನಿ ಅಂತ ಒಂದು ಅರ್ಥ ಇಟ್ಕೊಳ್ಳೋಣ. ತದ್ ಗೋತ್ರೋತ್ಪನ್ನ ಕಸ್ತಿದ್ವ, ಅದು ಗೋತ್ರದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಯಾರಾದರೂ ಹಾಗೂ ಅರ್ಥ ಮಾಡೋಣ. ಮತ್ತೆ ಈ ಇಂದ್ರೋವಾ ಇಂದ್ರ ಅಂತಾದ್ರೂ ಅರ್ಥ ಮಾಡೋಣ. ಯಾಕೆಂದ್ರೆ ಅದಕ್ಕೆ ನಾನೀಗ ಮತ್ತೆ ಆಧಾರ ತೋರಿಸಲಿಕ್ಕೆ ಹೋಗೋದಿಲ್ಲ. ಹಿಂದೆ ಬೃಹದಾರಣ್ಯಕ ಭಾಷ್ಯದ ಅನುಸಾರವಾಗಿ ವಸಿಷ್ಠ ಅಂದ್ರೆ ವಸತಾಮುತ್ತಮ, ವಸಿಷ್ಠ, ಗೌತಮ ಇತ್ಯಾದಿ ಶಬ್ದಗಳೆಲ್ಲ ಇಂದ್ರ ಮತ್ತೆ ರುದ್ರ ಮೊದಲಾದ ದೇವತೆಗಳನ್ನು ಹೇಳ್ತವೆ ಅಂತ ನಾವು ನೋಡಿದ್ದೇವೆ. ಅರ್ವಾಗ್ಬಿಲಶ್ಚಮಸ ಊರ್ಧ್ವ ಬುಧ್ನಃ ತಸ್ಮಿನ್ ಯಶೋ ನಿಹಿತಂ ವಿಶ್ವರೂಪಂ ತಸ್ಯಾಸತ ಋಷಯ ಸಪ್ತತೀರೆ ವಾಗಷ್ಟಮಿ ಬ್ರಹ್ಮಣ ಸಂವಿಧಾನ ಅಂತ ಆ ಬೃಹದಾರಣ್ಯಕದ ಮಂತ್ರ. ಅಲ್ಲಿ 7 ಜನ ಋಷಿಗಳಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. ಆ 7 ಜನ ಋಷಿಗಳಲ್ಲಿ ವಸಿಷ್ಠ ಅಂತವನು ಒಬ್ಬ. ಆ ವಸಿಷ್ಠ ಅಂದ್ರೆ ಅಲ್ಲಿ ಹೇಳಲ್ಪಟ್ಟಂತಹ ವಸಿಷ್ಠ ಅಂದ್ರೆ ಅವನು ಇಂದ್ರನೇ ಆಗಿದ್ದಾನೆ. ನಮ್ಮ ದೇಹದಲ್ಲಿ ವಾಸಿಸುವಂತಹ ತತ್ವಾಭಿಮಾನಿ ದೇವತೆಗಳಿದ್ದಾರಲ್ಲ, ಅವರಲ್ಲಿ ಒಂದು ಹಂತದಲ್ಲಿ ಇಂದ್ರ ಉತ್ತಮ. ಯಜ್ಞಾಭಿಮಾನಿಗಳಾದಂತಹ ಎಲ್ಲಾ ದೇವತೆಗಳು ಕೂಡ, ಅಂದ್ರೆ ಪುಷ್ಕರನಿಂದ ತೊಡಗಿ ಎಲ್ಲಾ ದೇವತೆಗಳು ಕೂಡ ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನರು, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಾಭಿಮಾನಿ ದೇವತೆಗಳ ಅಧೀನರು. ಆ ಎಲ್ಲ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಾಭಿಮಾನಿ ದೇವತೆಗಳು ಮನೋಭಿಮಾನಿಯಾದಂತಹ ಇಂದ್ರನ ಅಧೀನರಾಗಿದ್ದಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಇದೆ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತೀಂದ್ರಿಯಮಾನಿನಾಂ ವಶಗಾಂತಾನ್ ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್. ಆದ್ರಿಂದ ಅವನು ದೇವರಾಜ,
ತತ್ವಾಭಿಮಾನಿ ದೇವತೆಗಳಿಗೆ ಒಂದು ಹಂತದಲ್ಲಿ ಅವನು ಒಡೆಯ. ಇದು ಆ ಇಂದ್ರನನ್ನು ಹೇಳುವ ಮಾತಾಯಿತು. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಚತುರ್ಮುಖ ಅಥವಾ ಮುಖ್ಯ ಪ್ರಾಣರಿದ್ದಾರೆ, ಅವರು ಈ ತತ್ವಾಭಿಮಾನಿ ದೇವತೆಗಳಲ್ಲಿ ಅತ್ಯಂತ ಮುಖ್ಯರು. ಅವರೇ ಈ ಮಹತ್ತತ್ವಕ್ಕೆ ಒಡೆಯರಾದವರು. ಆದ್ರಿಂದ ಪ್ರಾಣ ಅಂತಾದ್ರೂ ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೂ ತೊಂದರೆ ಇಲ್ಲ. ಇನ್ನ ಈ ಎಲ್ಲಾ ತತ್ವಾಭಿಮಾನಿ ದೇವತೆಗಳಲ್ಲೂ ಕೂಡ ಅತ್ಯಂತ ದೊಡ್ಡವಳಾದವಳು ಲಕ್ಷ್ಮೀದೇವಿ. ಅವಳು ಪ್ರಕೃತಿಗೆ ಅಭಿಮಾನಿನಿ. ಅವಳನ್ನ ವಸಿಷ್ಠ ಎಂಬುದಾಗಿ ಪುಲ್ಲಿಂಗದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಪುಲ್ಲಿಂಗೇನ ಉಚ್ಯತೆ ಸ್ತ್ರೀಚ ಪುಂವಚ್ಛಕ್ತಿಮತಿ ಯದಿ ಅಂತ ಛಾಂದೋಗ್ಯ ಭಾಷೆಯಲ್ಲಿ ಆಚಾರ್ಯರು ಅದಕ್ಕೆ ಒಂದು ನಿರ್ಣಯ ಕೊಟ್ಟಿದ್ದಾರೆ. ಆದ್ರಿಂದ ಇಲ್ಲಿ ಈ ವಸಿಷ್ಠ ಅಂದ್ರೆ ಲಕ್ಷ್ಮೀದೇವಿಯನ್ನು ಕೂಡ ನಾವು ತಗೊಳ್ಬಹುದು. ನಮ್ಮ ದೇಹದಲ್ಲಿರುವಂತಹ ಅತ್ಯಂತ ದೊಡ್ಡ ತತ್ವಾಭಿಮಾನಿ ದೇವತೆ ಅಂದ್ರೆ ನಮ್ಮ ದೇಹದಲ್ಲಿ ಆಯಿತು, ಬ್ರಹ್ಮಾಂಡದಲ್ಲಿ ಆಯಿತು, ಪಿಂಡಾಂಡದಲ್ಲಿ ಆಯಿತು, ಅತ್ಯಂತ ದೊಡ್ಡ ದೇವತೆ ತತ್ವಾಭಿಮಾನಿ ದೇವತೆ ಅಂದ್ರೆ ಲಕ್ಷ್ಮೀದೇವಿ. ಅವಳು ಈ ಪರಮಾತ್ಮನನ್ನ ಗೃಣಾತಿ ಸ್ತುತಿಸ್ತಾ ಇದ್ದಾಳೆ. ಆ ಪರಮಾತ್ಮ ಎಂಥವನು? ಕೃಷ್ಣೀನಾಂ ಅಂದ್ರೆ ಜಗತಾಂ, ಪ್ರಜಾನಾಂ ಎಲ್ಲಾ ಪ್ರಜೆಗಳಿಗೂ ಕೂಡ ವೃಷಭ, ಆದಿಯಲ್ಲಿ ಅಭಿವ್ಯಕ್ತನಾದವನು, ಪ್ರಥಮನಾದವನು, ಆದಾವ ಅಭಿವ್ಯಕ್ತನಾದಂತಹ ಇಂದ್ರಂ ಅಂದ್ರೆ ಭಗವಂತನನ್ನ ಸಹಸ್ರಿಣಃ ಬಹುಸಂಖ್ಯಾಕಾನ್ ನೃನ್ ಭಕ್ತ ಜನಾನ್ ಉದ್ದೇಶ್ಯ ಗೃಣಾತಿ ಸ್ತೌತಿ. ಲಕ್ಷ್ಮೀದೇವಿ ನಮಗಾಗಿ ಆ ಭಗವಂತನನ್ನು ಸ್ತುತಿಸ್ತಾ ಇದ್ದಾಳೆ ಅಂತ ಹೇಳುವುದು ತುಂಬಾ ಸುಂದರವಾದಂತಹ ಒಂದು ಉದಾಹರಣೆ. ವಸಿಷ್ಠ ಇತಿ ಲಕ್ಷ್ಮೀಶ್ಚ ಸೈವ ಗೃಣಾತಿ ಭಗವಂತಂ ಸಾಹಿ ಪ್ರಕೃತಿಮಾನಿನಿ ವಸತಿ ಸರ್ವತ್ರ ಇತಿ ವಸತಾಂ ಶ್ರೇಷ್ಠ. ಪ್ರಕೃತಿಗೆ ಅಭಿಮಾನಿನಿಯಾಗಿ ಸಮಸ್ತ ಪ್ರಪಂಚದಲ್ಲಿಯೂ ಕೂಡ ಅವಳಿದ್ದಾಳೆ. ತತ್ವಾಭಿಮಾನಿ ದೇವತೆಗಳಾಗಿ ವಾಸಿಸುವಂತಹ ಎಲ್ಲಾ ದೇವತೆಗಳೇನಿದ್ದಾರೆ ಅವರಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಅವಳೇ ಆಗಿದ್ದಾಳೆ. ಪುಂವಚ್ಛಕ್ತಿ ಮತ್ವಾತ್, ಪುರುಷರಂತೆಯೇ ಶಕ್ತಿ ಉಳ್ಳವಳಾದ್ರಿಂದ ಅವಳಿಗೆ ವಸಿಷ್ಠ ಶಬ್ದದ ಪ್ರಯೋಗವೂ ಕೂಡ ಇದೆ ಅಂತ ನಾವು ತಿಳಿಬೇಕು. ಅವಳು ಗೃಣಾತೆ ವಸ್ತುತಃ ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ ವಿಜಾನತಾಂ ಋಗಾಧಿ ಪಂಚದಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತೆ. ಈ ಶಬ್ದ ಬ್ರಹ್ಮ ಅನ್ಸ್ಕೊಂಡಿರುವಂತಹ ವೇದ, ಆ ವೇದಾಭಿಮಾನಿಯಾದಂತಹ ಲಕ್ಷ್ಮೀದೇವಿ ಆದಿಯಲ್ಲಿ, ಅಂತ್ಯದಲ್ಲಿ, ಮಧ್ಯದಲ್ಲಿ ಎಲ್ಲ ಕಡೆನೂ ಕೂಡ ಈ ಆ ಪರಮಾತ್ಮನನ್ನ ಸ್ತುತಿಸ್ತಾ ಇದ್ದಾಳೆ ಅಂತ ಮಹಾಭಾರತದಲ್ಲಿ ಒಂದು ಪ್ರಯೋಗ ಇದೆ. ಆಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಅದನ್ನು ಪ್ರಯೋಗಿಸಿದ್ದಾರೆ. ಅದರಿಂದ ಸ್ತೋತ್ರ ಮಾಡುವವಳು ಯಾವಾಗಲೂ ಗೃಣಾತಿ, ಸ್ತೋತ್ರ ಮಾಡುವವಳು ಅವಳೇ. ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ ಇವರು ಕೂಡ ಪ್ರಳಯ ಕಾಲದಲ್ಲಿ ಈ ಪರಮಾತ್ಮನನ್ನ ಲಕ್ಷ್ಮೀದೇವಿಯಂತೆ ಸ್ತುತಿಸೋದಿಲ್ಲ. ಅವಳು ಯಾವತ್ತೂ ಕೂಡ ವೇದಾಭಿಮಾನಿನಿಯಾಗಿ ಆತನ ಎದುರಿಗಿದ್ದು ಸ್ತುತಿಸ್ತಾಳೆ. ವೇದಾಭಿಮಾನಿನಿ ಸಾಕ್ಷಾತ್ ಸಾ ವಿಷ್ಣು ದೂರವತ್ ಸ್ಥಿತ. ಮತ್ತೆ ಭಾಗವತದ ಶ್ರುತಿ ಗೀತಾದಲ್ಲಿಯೂ ಕೂಡ ಅವಳು ಭಗವಂತನನ್ನು ಎದುರಿಗಿದ್ದು ಯಾವತ್ತೂ ಕೂಡ ವೇದಾಭಿಮಾನಿನಿ ಎಂಬ ರೂಪದಿಂದ ಸ್ತುತಿಸ್ತಾ ಇರ್ತಾಳೆ. ಯಜ್ಞಾಭಿಮಾನಿನಿಯಾಗಿ ಆತನ ತೊಡೆಯ ಮೇಲಿರ್ತಾಳೆ. ಮತ್ತೆ ದಕ್ಷಿಣಾಭಿಮಾನಿನಿಯಾಗಿ ಆತನ ದೇಹದ ಒಂದು ಭಾಗವೇ ಆಗಿಬಿಟ್ಟಿರ್ತಾಳೆ ಅಂತ ವರ್ಣನೆ ಇದೆ. ಹೀಗೆ ಗೃಣಾತಿ, ಸ್ತುತಿಸುವವರಲ್ಲಿ ಪರಮಾತ್ಮನನ್ನು ಸ್ತುತಿಸುವುದು ಈ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅತ್ಯಂತ ಹೆಚ್ಚು ಸ್ತುತಿಸುವವಳು ಆ ಲಕ್ಷ್ಮೀದೇವಿಯೇ. ಆದ್ರಿಂದ ಅವಳಿಗೆ ಅದನ್ನು ಅನ್ವಯಿಸಿ ಅರ್ಥ ಹೇಳೋಣ. ಹೀಗೆ ಅವಳು ಯಾಕೆ ಮಾಡ್ತಾಳೆ? ಸಾವಿರಾರು ಭಕ್ತರಿದ್ದಾರೆ. ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭಿಸಿ ನಮ್ಮವರಿಗೆ ಅನೇಕ ಭಕ್ತರಿದ್ದಾರೆ. ಆ ಎಲ್ಲಾ ಭಕ್ತರಿಗಾಗಿ ಅವಳು ಸ್ತೋತ್ರ ಮಾಡ್ತಿದ್ದಾಳೆ. ಅವಳು ಸ್ತೋತ್ರ ಮಾಡಿದ್ರಿಂದ ನಾವು ಅದನ್ನೆಲ್ಲ ಅಲ್ಪ ಸ್ವಲ್ಪ ಮಾಡಲಿಕ್ಕೆ ಕಲ್ತಿದ್ದೇವೆ ಅಂತ ಈಗ ಅದರದ್ದು ಮಂತ್ರದ ಅರ್ಥ ಆಗ್ತದೆ. ಹಾಗಾದ್ರೆ ಈ ನಾಮಕ್ಕೂ ಮಂತ್ರಕ್ಕೂ ಏನು ಸಂಬಂಧ ಅಂದ್ರೆ, ಜಗದಾದವು ಜಾಯತೆ, ಜಗತ್ತಿಗಿಂತ ಮೊದಲೇ ಜಾಯತೆ ಅಭಿವ್ಯಕ್ತನಾಗಿದ್ದಾನೆ. ಆದ್ರಿಂದ ಈತ ಜಗದಾದಿಜಃ. ಇದೇ ಅರ್ಥವನ್ನ ಬೃಹತಿ ಮಂತ್ರ ಕೃಷ್ಣೀನಾಂ ವೃಷಭಂ ಅಂದ್ರೆ ಎಲ್ಲ ಪ್ರಜೆಗಳ ಹಿರಿಯ ಎಂಬ ಶಬ್ದದಿಂದ ವರ್ಣನೆ ಮಾಡಿದೆ. ಭಾವಾರ್ಥ ಏನಾಗ್ತದೆ? ದೇವತೆಗಳೇ ಅಂದ್ರೆ ಭಗವಂತನ ರೂಪಗಳೇ ಅಂತಲೂ ಅದನ್ನು ತಿಳ್ಕೋಬಹುದು. ಭಗವಂತನ ಜೊತೆಗೆ ಎಲ್ಲ ದೇವತೆಗಳನ್ನು ಇದು ಸ್ತುತಿಸಿದೆ ಅಂತ ಹೇಳಬಹುದು. ಅಥವಾ ಭಗವಂತನ ರೂಪಗಳೇ ಅಂತ ಭಗವಂತನಿಗೆ ಸಂಬೋಧನೆ ಮಾಡಿ ಹೇಳಿದ ಮಂತ್ರವೂ ಇದಾಗಬಹುದು. ಲಕ್ಷ್ಮೀದೇವಿ ಕೇವಲ ಭಗವಂತನನ್ನು ಸ್ತುತಿಸುವುದರಿಂದ ಭಗವಂತನ ರೂಪಗಳಿಗೆ ಅವಳು ಸಂಬೋಧನೆ ಮಾಡಿದ್ದಾಳೆ ಅಂತ ಹೇಳುವುದು ಹೆಚ್ಚು ಉಚಿತವೇ. ನಮಗೆ ಪ್ರಿಯವಾದಂತಹ ಕಲ್ಯಾಣ ಆಗುವಂತೆ ನೀವು ಹರಸಬೇಕು. ಈ ಜೀವನ ಅನ್ನುವ ಯಜ್ಞದಲ್ಲಿ ನಮ್ಮ ಮನ
ಅಥವಾ ನಮ್ಮೆಲ್ಲರ ಮನ ಭಕ್ತಿ ತುಂಬಿ ಏಕಾಗ್ರವಾದಾಗ ಲಕ್ಷ್ಮೀದೇವಿ ಅಥವಾ ಪ್ರಾಣ ಅಥವಾ ದೇವೇಂದ್ರ ಇವರು ಸಾವಿರಾರು ಸಾಧಕರಿಗಾಗಿ ಈ ಭಗವಂತನನ್ನ ಸ್ತುತಿಸ್ತಾರೆ. ಜಗದಾದಿಜನಾದಂತಹ ಭಗವಂತನನ್ನ ಇವರೆಲ್ಲರೂ ಸ್ತುತಿಸುತ್ತಾನೆ ಅಥವಾ ಸ್ತುತಿಸುತ್ತಾಳೆ ಅಂತನೂ ಕೂಡ, ಲಕ್ಷ್ಮೀದೇವಿಗಾದಾಗ ಸ್ತುತಿಸುತ್ತಾಳೆ ಅಂತನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಲೋಕ ಸುಸೃಕ್ಷಯ. ಜಗತ್ತಿನ ಸೃಷ್ಟಿಗಾಗಿ ಈ ಭಗವಂತ ಪುರುಷ ಎಂಬ ರೂಪವನ್ನು ಸ್ವೀಕಾರ ಮಾಡಿದ ಅಂತ, ಆದೌ ಮೊದಲು ಜಗತ್ತನ್ನು ಸೃಷ್ಟಿಸಲಿಕ್ಕಾಗಿ ಪುರುಷ ಎಂಬ ರೂಪವನ್ನು ಸ್ವೀಕಾರ ಮಾಡಿದ ಅಂತ ಭಾಗವತ ವರ್ಣನೆ ಮಾಡ್ತದೆ. ಏತನ್ನಾನಾವತಾರಾಣಂ ನಿಧಾನಂ ಬೀಜಮವ್ಯಯಂ. ಈ ಭಗವಂತನ ಪುರುಷ ಎಂಬ ರೂಪ ಏನಿದೆಯಲ್ಲ, ಆ ಪುರುಷ ಎಂಬ ರೂಪ ಮುಂದಿನ ಅನೇಕ ರೂಪಗಳಿಗೂ ಕೂಡ ಇದು ವ್ಯಂಜಕವಾಗಿದೆ. ಪುರುಷ ಎಂಬ ರೂಪ ಆದ್ಯಾವತಾರ ಅಂತ ವರ್ಣನೆ ಮಾಡ್ತಾರೆ. ಎಲ್ಲ ಅವತಾರಗಳಿಗೂ ಇದು ಮೂಲ ಬೀಜವಾಗಿದೆ. ಜಗತ್ತಿನ ಆದಿ ಅಂದ್ರೆ ಜಗತ್ತಿನ ಆದ್ಯ ಪುರುಷನಾದಂತಹ ಚತುರ್ಮುಖ ಬ್ರಹ್ಮ, ಅವನು ಈ ಭಗವಂತನಿಂದಲೇ ಹುಟ್ಟಿದ್ದಾನೆ ಅಂತ ಒಂದರ್ಥ. ಸತ್ಯಸಂಧ ಸ್ವಾಮಿಗಳನ್ನು ಹೇಳ್ತಾರೆ. ಮತ್ತೆ ಜಗತ್ತಿಗೆ ಆದಿ ಕಾರಣವಾದಂತಹ ಈ ಜಡ ಪ್ರಕೃತಿ ಏನಿದೆ, ಅದರ ಅಭಿಮಾನಿಯಾದಂತಹ ಚೇತನ ಪ್ರಕೃತಿಯಾದಂತಹ ಲಕ್ಷ್ಮೀದೇವಿ ಏನಿದ್ದಾಳೆ, ಅವಳು ಕೂಡ ಹುಟ್ಟಿದ್ದಾಳೆ. ಅವಳಿಗೂ ಒಂದು ರೀತಿಯಾದ ಉತ್ಪತ್ತಿ ಇದೆ. ಆ ಉತ್ಪತ್ತಿ ಇರುವುದು ಈ ಭಗವಂತನಿಂದ. ಅದಕ್ಕಾಗಿ ಜಗದಾದಿ ಎಂಬುದನ್ನ ಜಗದಾದಿ ಎಂಬ ಶಬ್ದವನ್ನ ಚತುರ್ಮುಖ ಬ್ರಹ್ಮನಿಗೂ ಲಕ್ಷ್ಮೀದೇವಿಗೂ ಅನ್ವಯಿಸೋಣ. ಅವರಿಬ್ರು ಹುಟ್ಟಿದ್ದು ಈ ಪರಮಾತ್ಮನಿಂದಲೇ ಅಂತ ನಾವು ಅನುಸಂಧಾನ ಮಾಡ್ಕೊಳ್ಳೋಣ. ಚತುರ್ಮುಖ ಬ್ರಹ್ಮನೇ ಪರಮಾತ್ಮನಿಂದ ಹುಟ್ಟಿದ ಅನ್ನುವುದನ್ನು ಭಾಗವತದಲ್ಲಿ ಅನೇಕ ಕಡೆ ನೋಡ್ತೇವೆ. ತಸ್ಮಿನ್ ಸ್ವಯಂ ವೇದಮಯೋ ವಿಧಾತ ಸ್ವಯಂಭೂಮ್ಯಂ ಪ್ರವದಂತಿ ಸೋಭೂತ್. ಆ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿದ ಅಂತ ಹೀಗೆ ವರ್ಣನೆ ಇದೆ. ಈ ಹಿರಣ್ಯಗರ್ಭನಿಂದಲೇ ಮುಂದೆ ಎಲ್ಲಾ ರೀತಿಯಾದಂತಹ ಸೃಷ್ಟಿಯೂ ಕೂಡ ಆಯಿತು. ಭೂತೇಭ್ಯ ಅನಂತರಂ ತ್ವಂಡಂ ಸೃಷ್ಟ ವಿಷ್ಣು ಪುರಾಪ್ರಭು ಸಮ್ಯಕ್ ಚಕಾರ ಲೋಕಾಂಸ್ತಾಂ ಲೋಕಕರ್ತ ತತಸ್ಸ ಲೋಕಭೇದಾಂಶ್ಚ ಚಕ್ರೇತ್ರ ಪಶ್ಚಾತ್ ಬ್ರಹ್ಮ ವಿಶೇಷತಃ. ಮೊದಲು ಈ ಪರಮಾತ್ಮನೇ ಜಗತ್ತನ್ನು ಸೃಷ್ಟಿಸಿದ, ಅವನ ಆಜ್ಞೆಗನುಸಾರವಾಗಿಯೇ ಇನ್ನಿತರ ಸೃಷ್ಟಿಗಳನ್ನು ಚತುರ್ಮುಖ ಬ್ರಹ್ಮ ಮಾಡ್ತಾ ಹೋದ ಅಂತ ಐತಿರೇಯ ಉಪನಿಷತ್ತಿನ ಭಾಷ್ಯ ಇತ್ಯಾದಿ ಕಡೆ ನಮ್ಗೆ ಕಂಡು ಬರ್ತದೆ. ಶಿಸೃಕ್ಷುತ್ವ ವಿಶೇಷಂ ತತ್ ಸಾಕ್ಷಾತ್ ಭಗವದಿಚ್ಛಯ ಪ್ರಾಪ್ತೈವ ಸೃಷ್ಟ ಇತ್ಯುಜಿತ ಅಂತ ಅನುವ್ಯಾಖ್ಯಾನದಲ್ಲಿದೆ. ಸೃಷ್ಟಿ ಮಾಡಬೇಕೆಂಬ ಇಚ್ಛೆ ಲಕ್ಷ್ಮೀದೇವಿಗೆ ಬರ್ತದಲ್ಲ, ಅದು ಬರುವುದು ಭಗವಂತನ ಇಚ್ಛೆಯಿಂದ. ಆ ಇಚ್ಛೆ ಲಕ್ಷ್ಮೀದೇವಿಗೆ ಬಂದಾಗ ಅವಳಿಗೆ ಅದೊಂದು ರೀತಿಯಾದ ಸೃಷ್ಟಿ ಅಂತಾರೆ. ಅಂತೂ ಒಂದಲ್ಲ ಒಂದು ರೀತಿಯಾದ ಸೃಷ್ಟಿ ಮತ್ತು ನಾಶ ಇದೆಲ್ಲವೂ ಕೂಡ ಚತುರ್ಮುಖ ಬ್ರಹ್ಮನ ಲಕ್ಷ್ಮೀದೇವಿಯಿಂದ ತೊಡಗಿ ಎಲ್ಲರಿಗೂ ಇದ್ದೇ ಇದೆ. ಯಾವ ರೀತಿಯಾದ ಜನನವೂ ಯಾವ ರೀತಿಯಾದ ನಾಶವೂ ಇಲ್ಲದವನು ಭಗವಂತ ಮಾತ್ರ. ಆದ್ರಿಂದ ಜಗದಾದಿ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೆ ಇವನು ಕಾರಣೀಭೂತನಾದವನು, ಅವಳನ್ನು ಹುಟ್ಟಿಸಿದವನು ಅಂತ ಅರ್ಥ ನಾವು ಮಾಡಬಹುದು. ಜಗತ್ತಿನ ಆದಿ ಕಾರಣರಾದಂತಹ ತತ್ವಾಭಿಮಾನಿ ದೇವತೆಗಳು ಅವರೆಲ್ಲರನ್ನು ಹುಟ್ಟಿಸಿದವನು ಕೂಡ ಈ ಭಗವಂತ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಜಗದಾದಿ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಏನು ಅರ್ಥವನ್ನು ಹೇಳಲಿಲ್ಲ. ಶಾಂಕರ ಭಾಷೆ ಹೇಳುವಂತೆ ಚತುರ್ಮುಖ ಬ್ರಹ್ಮನ ರೂಪದಲ್ಲಿ ತಾನಾಗಿಯೇ ಉತ್ಪನ್ನನಾದವನು. ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಅಂತ ನಾವು ಭಾಗವತ ತಾತ್ಪರ್ಯದಲ್ಲಿ ಬಂದ ಮಾತನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ಕೋಬಹುದು. ಬ್ರಹ್ಮನಲ್ಲಿ ಬ್ರಹ್ಮರೂಪನಾಗಿಯೂ ಶಿವನಲ್ಲಿ ಶಿವರೂಪನಾಗಿಯೂ ಇದ್ದಾನೆ, ಸ್ವಯಂ ವಿಷ್ಣು ರೂಪದಿಂದ ಇದ್ದಾನೆ ಅಂತ ಅದರ ತಾತ್ಪರ್ಯ. ಪರಾಶರ ಭಟ್ರ ಅನುಸಾರವಾಗಿ ಜಗತ್ತಿನ ಆದಿ ಕಾರಣರೇ ಜಗದಾದಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು. ಅವರಲ್ಲಿ ಒಬ್ಬನಾಗಿ ಈತ ವಿಷ್ಣುವಾಗಿ ಅವತರಿಸಿದ್ದಾನೆ. ಗತಿಶ್ಚ ನಸ್ತ್ವಂ ಭೂತ್ ದೇವೇಶು ಪೂರ್ವಜೋ ಜಗತಃ ಪ್ರಭು ರಕ್ಷಾರ್ಥಂ ಸರ್ವಭೂತಾನ ವಿಷ್ಣುತ್ವಂ ಉಪಜಗ್ಮಿವಾನ್ ಅಂತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂತಹ ಒಂದು ಮಾತನ್ನು ಅವರು
ಉದ್ಧರಿಸ್ತಾರೆ. ನೀನು ನಮಗೆ ಗತಿಯಾಗಿದ್ದೆ, ಪೂರ್ವಜ, ಎಲ್ಲರಿಗೂ ಪೂರ್ವಜನಾಗಿದ್ದೆ, ಎಲ್ಲಾ ಪ್ರಜೆಗಳ ರಕ್ಷಣೆಗಾಗಿ ವಿಷ್ಣು ಎಂಬ ರೂಪವನ್ನು ನೀನು ಸ್ವೀಕಾರ ಮಾಡಿದ್ದೆ ಅಂತ ಅದರ ತಾತ್ಪರ್ಯ. ಜಗತಾಂ ಆದಿಭೂತಾಸು ಮೂರ್ತಿಷು ಅನ್ಯತಮತ್ವತಃ ಜಾತತ್ವಾದ್ ವಿಷ್ಣು ರೂಪೇಣ ಪ್ರೋಚ್ಯತೆ ಜಗದಾದಿಜಃ. ಪರಾಶರ ಭಟ್ರು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ವಿಷ್ಣು ಹುಟ್ಟುತ್ತಾನೆ ಅಂತ ತಾವೇನು ಅರ್ಥ ಹೇಳಿದ್ರು ಅದನ್ನು ಒಂದು ಶ್ಲೋಕಬದ್ಧಗೊಳಿಸಿದ್ದಾರೆ. ಜಗತ್ತಿನ ಆದಿಗಳು ಅಂದ್ರೆ ಈ ತ್ರಿಮೂರ್ತಿಗಳು, ಅವರಲ್ಲಿ ಒಂದು ರೂಪ ನಿನ್ನದು. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಜಗತ್ತಿನ ಆದಿ ಕಾರಣನಾದಂತಹ ಚತುರ್ಮುಖ ಬ್ರಹ್ಮ ಯಾರಿಂದ ಹುಟ್ಟುತ್ತಾನೋ ಅವನೇ ಜಗದಾದಿಜ. ಮತ್ತೆ ಗದ ಅನ್ನುವನೊಬ್ಬ ಕೃಷ್ಣನ ತಮ್ಮ, ಅವನಿಗೆ ಅಣ್ಣನಾದವನು, ಅವನಿಗಿಂತ ಮುಂಚೆ ಹುಟ್ಟಿದವನು ಈ ಗದಾದಿಜ. ಈ ಅರ್ಥವನ್ನು ಸತ್ಯಸಂಧ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಜಗತಃ ಆದಿ ಕಾರಣಂ ಜಗದಾದಿ ಚತುರ್ಮುಖ ಸಹ ಜಾಯತೆ ಯಸ್ಮಾತ್. ಆ ಚತುರ್ಮುಖ ಬ್ರಹ್ಮ ಯಾರಿಂದ ಹುಟ್ಟುತ್ತಾನೋ ಅವನು. ಗದಸ್ಯ ಆದಿಜ ಗದಾದಿಜ ಜಶ್ಚಾಸೋ ಗದಾದಿಜಶ್ಚ ಜಗದಾದಿಜ ಅಂತ ಹೀಗೆ ಅದಕ್ಕೆ ಅರ್ಥ ಹೇಳಬೇಕು. ಜ ಎಂಬ ಅಕ್ಷರಕ್ಕೆ ಆದಿಕಾಲದಲ್ಲಿ ಅಭಿವ್ಯಕ್ತನಾದವನು, ಮತ್ತೆ ಗದಾದಿಜ, ಗದ ಎಂಬ ತಮ್ಮನಿಗೆ ಅಣ್ಣನಾದವನು. ಇಷ್ಟು ಅರ್ಥ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಿಂದ ತಿಳಿದು ಬರ್ತದೆ. ಹೀಗೆ ಇವತ್ತು ಜಗದಾದಿಜ ಎಂಬ ನಾಮವನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ಕೇಳಿದ್ದೇವೆ. ಅವು ಆ ಭಗವಂತ ಹೇಗೆ ಲಕ್ಷ್ಮೀದೇವಿಗಿಂತಲೂ ಮುಂಚೆ ಅಭಿವ್ಯಕ್ತನಾಗಿದ್ದಾನೆ ಅನ್ನೋದನ್ನು ತೋರಿಸ್ತದೆ. ಮತ್ತೆ ಲಕ್ಷ್ಮೀದೇವಿಗೂ ಕೂಡ ಸೃಷ್ಟಿ ಮಾಡಬೇಕೆಂಬ ಬಯಕೆ ಏನಿದೆ ಅದೇ ಒಂದು ಉತ್ಪತ್ತಿ ಅವಳಿಗೆ. ಆ ಉತ್ಪತ್ತಿಯನ್ನು ಇವನು ಕೊಟ್ಟಿದ್ದಾನೆ. ಹೀಗೆ ಜಗದಾದಿ ಎಂಬ ಶಬ್ದದಿಂದ ಲಕ್ಷ್ಮೀದೇವಿ, ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು, ಎಲ್ಲ ತತ್ವಾಭಿಮಾನಿ ದೇವತೆಗಳು ಇವರೆಲ್ಲರೂ ಸಂಗ್ರಹೀತರಾಗ್ತಾರೆ. ಅವರೆಲ್ಲರೂ ಕೂಡ ಹುಟ್ಟಿರುವುದು ಇವನಿಂದಲೇ. ಅಂಥ ಭಗವಂತನನ್ನ ಸ್ತೋತ್ರ ಮಾಡುವವರು ಅನೇಕ ಇದ್ದಾರೆ. ನಮ್ಮಂಥವರು ಸ್ತೋತ್ರ ಮಾಡ್ತಿದ್ದೇವೆ ನಮಗೆ ತಿಳಿದಂತೆ. ನಮಗಿಂತ ದೊಡ್ಡವರು, ನಮ್ಮ ಗುರುಗಳು ಸ್ತೋತ್ರ ಮಾಡ್ತಿದ್ರು. ಮತ್ತೆ ಯಜ್ಞಾಭಿಮಾನಿ ದೇವತೆಗಳು, ಕರ್ಮಾಭಿಮಾನಿ ದೇವತೆಗಳು, ಪುಷ್ಕರ ಮೊದಲಾದವರು, ಇಂದ್ರಿಯಾಭಿಮಾನಿ ದೇವತೆಗಳು, ಬಾಹ್ಯ ಸ್ಥೂಲ ಮನಸ್ಸಿನ ದೇವತೆಯಾದಂತಹ ಇಂದ್ರ, ಸೂಕ್ಷ್ಮ ಮನಸ್ಸಿನ ದೇವತೆಗಳಾದಂತಹ ಗರುಡ, ಶೇಷರುದ್ರರು, ಮತ್ತೆ ಮಹತ್ತತ್ವದ ಅಭಿಮಾನಿಗಳಾದಂತಹ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು ಸಪತ್ನೀಕರಾಗಿ, ಅವರೆಲ್ಲರಿಗೂ ಹಿರಿಯಳಾಗಿ ಲಕ್ಷ್ಮೀದೇವಿ, ಇವರೆಲ್ಲರೂ ಕೂಡ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆ ಸ್ತೋತ್ರ ಮಾಡ್ತಿದ್ದಾರೆ ಅಂದ್ರೆ, ಅವರು ಸ್ತೋತ್ರ ಮಾಡಿದ್ರಿಂದ ಅವರ ಕೆಳಗಿನವರೆಲ್ಲರಿಗೂ ಕೂಡ ಅದೊಂದು ಮೇಲ್ಪಂಕ್ತಿ ಆಗ್ತದೆ, ಆ ಕೆಳಗಿನವರು ಉದ್ಧಾರ ಆಗ್ತದೆ. ಅದಕ್ಕಾಗಿ ಅವರೆಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಒಟ್ಟು ಇದರ ಅಭಿಪ್ರಾಯ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.